ಸ್ನೇಹಿತರೆ ನಮಸ್ಕಾರ. ತಮ್ಮೆಲ್ಲರಿಗೂ ಇಂದಿನ ತರಗತಿಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ನಿಮಗೆಲ್ಲ ತಿಳಿದಿರೋ ಹಾಗೆ ನಾನು ಕರ್ನಾಟಕ ಇತಿಹಾಸ ವಿಷಯದ ಸರಣಿಯನ್ನ ಕ್ರಮಬದ್ಧವಾಗಿ ಮಾಡ್ತಾ ಇದ್ದೀನಿ. ಈಗಾಗಲೇ ಬಹುಮನಿ ಸಾಮ್ರಾಜ್ಯದ ಪಾರ್ಟ್ 1 ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ. ತಾವುಗಳು ವೀಕ್ಷಿಸಿರ್ತೀರಿ. ಯಾರು ಇನ್ನೂ ನೋಡಿಲ್ಲ ಇದುವರೆಗೂ ಕೂಡ ಅವರು ಆ ವಿಡಿಯೋವನ್ನು ನೋಡಿ ಬಹುಮನಿ ಸಾಮ್ರಾಜ್ಯದ ಪಾರ್ಟ್ 2 ವಿಡಿಯೋವನ್ನು ವೀಕ್ಷಿಸಬೇಕು ಅಂತ ವಿನಂತಿ ಮಾಡ್ಕೊತೀನಿ. ಸ್ನೇಹಿತರೆ, ಇದು ಇವತ್ತೇನು ಡಿಸ್ಕಸ್ ಮಾಡ್ತೀನಿ ವಿಚಾರ, ಇತ್ತೀಚೆಗೆ KEA ನವರು ಕೇಳ್ತಕ್ಕಂಥ ಪರೀಕ್ಷೆಯಲ್ಲಿ, ಯಾಕಂದ್ರೆ ಅತಿ ಹೆಚ್ಚು ಪರೀಕ್ಷೆಗಳನ್ನ ಇತ್ತೀಚೆಗೆ ನಡೆಸ್ತಾ ಇರ್ತಕ್ಕಂಥದ್ದು KEA, ಕರ್ನಾಟಕ ಎಕ್ಸಾಮ್ ಅಥಾರಿಟಿ. ಸೊ ಇವರು ಕಲೆ, ವಾಸ್ತುಶಿಲ್ಪ, ಆಡಳಿತ, ಸಾಹಿತ್ಯ, ಚಿತ್ರಕಲೆಯ ಬಗ್ಗೆ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಹಾಗಾಗಿ ಬಹುಮನಿ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಈ ಸಾಂಸ್ಕೃತಿಕ ಇತಿಹಾಸವನ್ನ ಪಾರ್ಟ್ 2 ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀನಿ. ಸ್ನೇಹಿತರೆ, ಈ ಬಹುಮನಿ ಸಾಮ್ರಾಜ್ಯದ ಪಾರ್ಟ್ 2 ವಿಡಿಯೋ ಏನಿದೆ ಸಂಪೂರ್ಣವಾಗಿ ಸ್ಪರ್ಧಾ ಇತಿಹಾಸ ಪುಸ್ತಕ ಆಧಾರಿತವಾಗಿದೆ. ಸೊ ನಿಮ್ಗೆ ಗೊತ್ತು, ಸ್ಪರ್ಧಾ ಇತಿಹಾಸದಲ್ಲಿ ಏನು ವಿಚಾರ ಇರುತ್ತೋ ಅದನ್ನ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀನಿ. ಸೊ ನಿಮ್ಮ ಬೆಂಬಲ, ನಿರಂತರ ಪ್ರೋತ್ಸಾಹದಿಂದಾಗಿ ನಾನು ಈ ಹೆಚ್ಚು ವಿಡಿಯೋಗಳನ್ನ ಮಾಡ್ಲಿಕ್ಕೆ ಕಾರಣ ಆಗ್ತಾ ಇದೆ. ಸ್ನೇಹಿತರೆ, ಹಾಗಾದ್ರೆ ಇವತ್ತಿನ ತರಗತಿಲಿ ಬಹುಮನಿ ಸುಲ್ತಾನರ ಕೊಡುಗೆಗಳೇನು ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗೋಣ. ಸೊ ಕೇಂದ್ರಾಡಳಿತ ಯಾವ ರೀತಿ ಇತ್ತು? ನಿಮ್ಗೆ ಕೇಂದ್ರಾಡಳಿತ ಅಂದಾಗ್ಲೇ ಅದು ಹಿಂದೂ ದೊರೆಗಳಿರ್ಲಿ, ಮುಸ್ಲಿಂ ದೊರೆಗಳಿರ್ಲಿ, ಯಾವುದೇ ದೊರೆಗಳಿರ್ಲಿ, ಸುಲ್ತಾನನೇ ಕೇಂದ್ರಾಡಳಿತದ ಅಥವಾ ಚಕ್ರವರ್ತಿ ಅಥವಾ ರಾಜನೇ ಕೇಂದ್ರಾಡಳಿತದ ಸರ್ವೋಚ್ಚ ಅಧಿಕಾರಿ, ಪರಮೋಚ್ಚ ಅಧಿಕಾರಿ, ಅವನೇ ಕೇಂದ್ರ ಬಿಂದು. ನೋಡಿ, ಇವರು ಎಕ್ಸ್ಟ್ರಾ ಆಡ್ ಏನ್ ಮಾಡ್ತಾರೆ, ಸುಲ್ತಾನನನ್ನ ಭೂಮಿಯ ಮೇಲಿನ ದೇವರ ಪ್ರತಿನಿಧಿ ಅಂತ ಕರೀತಾರೆ. ನಮ್ಗೆ ಕುಶಾಣರು ಅಧಿಕಾರಕ್ಕೆ ಬರೋರ್ಗೂ ಕೂಡ ಹಿಂದೂ ರಾಜರುಗಳು ಎಲ್ಲೂ ತಮ್ಮನ್ನ ತಾವು ದೈವಿಕ ದೇವರ ಪ್ರತಿನಿಧಿ ಅಂತ ಹೇಳ್ಕೊಂಡಿರ್ಲಿಲ್ಲ. ಕುಶಾಣ ರಾಜರುಗಳು ಮೊದಲ ಬಾರಿಗೆ ತಾವು ದೇವರ ಪ್ರತಿನಿಧಿ ಅಂತ ಸಂಬೋಧಿಸ್ಕೊತಾರೆ. ಅದೇ ರೀತಿ ಬಹುಮನಿ ಸುಲ್ತಾನರು ತಮ್ಮನ್ನ ತಾವು ರೆಪ್ರೆಸೆಂಟೇಟಿವ್ ಆಫ್ ಗಾಡ್, ನಾವು ದೇವರ ಪ್ರತಿನಿಧಿಗಳು ಅಂತ ಕರ್ಕತಾರೆ. ದಿಸ್ ಇಸ್ ದ ಕರೆಕ್ಟ್ ವರ್ಡ್. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಶುರು ಮಾಡಿದಾಗ, ಈ ರೀತಿಯಾದಂತ ಪ್ರಶ್ನೆಗಳು ಬಂದಾಗ ಪಾಪ ನಮ್ಮ ವಿದ್ಯಾರ್ಥಿಗಳ ಆಲೋಚನೆಯಲ್ಲಿ ಇದು ನಿಜನ ಸುಳ್ಳ ಅನ್ನೋದು ಗೊತ್ತಿರಲ್ಲ, ಗೆಸ್ ಮಾಡಿ ಬರೀಲಿಕ್ಕೆ ಕಷ್ಟ ಸಾಧ್ಯ ಆಗಿರುತ್ತೆ. ಸೊ ನೋಡಿ ಸ್ನೇಹಿತರಲ್ಲಿ, ಇವರು ಯಾವುದೇ ರೀತಿಯಾದಂತ ಆಡಳಿತವನ್ನು ಕೂಡ ಶರಿಯತ್ ಎಂಬ ಇಸ್ಲಾಂ ಕಾನೂನುಗಳಿಗನುಗುಣವಾಗಿ ಮಾಡ್ತಾ ಇದ್ರು. ಇಸ್ಲಾಮಿಕ್ ಕಾನೂನುಗಳನ್ನ ನಾವೇನಂತ ಕರಿತೀವಿ? ಶರಿಯತ್. ಶರಿಯತ್ ಕಾನೂನುಗಳಿಗೆ ಅನುಗುಣವಾಗಿ ಇವರು ಆಡಳಿತ ಮಾಡ್ತಿರ್ತಕ್ಕಂಥದ್ದು ನೋಡ್ತೀವಿ. ಇಲ್ಲಿ 3 ಪಾಯಿಂಟ್ ಅನ್ನ ನೀವು ಅಬ್ಸರ್ವ್ ಮಾಡಬೇಕು. ಸುಲ್ತಾನನೇ ಕೇಂದ್ರಾಡಳಿತದ ಸರ್ವೋಚ್ಚ ಅಧಿಕಾರಿ. ಈತ ತನ್ನನ್ನ ತಾನು ಭೂಮಿಯ ಮೇಲಿನ ದೇವರ ಪ್ರತಿನಿಧಿ ಅಂತ ಕರ್ಕೊಂಡಿದ್ದ. ಶರಿಯತ್ ಎಂಬ ಇಸ್ಲಾಂ ಕಾನೂನುಗಳನ್ನ ಜಾರಿಗೆ ತಂದು ಆಳ್ವಿಕೆಯನ್ನ ಮಾಡ್ತಾ ಇದ್ದ. ನೋಡಿ, ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಇವರ ಕಾಲದಲ್ಲಿ ವಕೀಲ್ ಉಸ್ ಸುಲ್ತಾನ್ ಅಂದ್ರೆ ಪ್ರಧಾನ ಮಂತ್ರಿ ಅಂತ ಕರಿತಾ ಇದ್ರು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಈ ಏನು ನಾನು ಬ್ಲೂ ಕಲರ್ ಬ್ಲಾಕ್ ಕಲರ್ ಅಲ್ಲಿ ಕೊಟ್ಟಿದ್ದೀನಿ, ಈ ವಿಚಾರಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ನಮ್ಗೆ ಮುಸ್ಲಿಂ ಹಿಸ್ಟ್ರಿ ಅಂತ ಬಂದಾಗ್ಲೇ ಈ ರೀತಿಯಾದಂತ ಪದಗಳನ್ನ ಕೊಟ್ಟು ಪ್ರಧಾನ ಮಂತ್ರಿ ಅಥವಾ ಈ ಹುದ್ದೆ ಏನನ್ನ ಸೂಚಿಸುತ್ತದೆ ಈ ರೀತಿಯಾಗಿ ಕೇಳುವ ಸಾಧ್ಯತೆಗಳು ಹೆಚ್ಚಿರ್ತವೆ, ಅಥವಾ ಮ್ಯಾಥ್ ಫಾಲೋಯಿಂಗ್ ಬರೋ ಸಾಧ್ಯತೆಗಳು ಹೆಚ್ಚಿರ್ತವೆ. ವಕೀಲ್ ಉಸ್ ಸುಲ್ತಾನತ್ ಅಂದ್ರೆ ಪ್ರಧಾನ ಮಂತ್ರಿ. ನೀವು ವಕೀಲ್ ಅಂದ್ರೆ ಅರ್ಥ ಮಾಡ್ಕೊಬಿಟ್ರಿ, ಅದು ಪ್ರಧಾನ ಅಂತ, ನೀವು ಲಾಯರ್ ಅಂತ ಬರಿಬಾರ್ದ. ಆಮೇಲೆ ವಕೀಲ್ ಅಂದ್ರೆ ಪ್ರಧಾನ ಮಂತ್ರಿ. ವಜೀರ್ ಇ ಅಶ್ರಫ್ ಅಂದ್ರೆ ವಿದೇಶಾಂಗ ಮಂತ್ರಿ. ವಿದೇಶಾಂಗ ಮಂತ್ರಿ ಮ್ಯಾಥ್ ಫಾಲೋಯಿಂಗಿಗೆ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಮೀರ್ ಇ ಜುಮ್ಲಾ. ಜುಮ್ಲಾ ಅಮೀರ್ ಇ ಜುಮ್ಲಾ ಅರ್ಥ ಸಚಿವ ಅಂದ್ರೆ ಹಣಕಾಸು ಸಚಿವ, ದುಡ್ಡಿನ ವ್ಯವಹಾರ ನೋಡ್ತಕ್ಕಂಥವನು. ವಜೀರ್ ಇ ಕುಲ್. ವಜೀರ್ ಇ ಕುಲ್ ಅಂದ್ರೆ ಉಪ ಪ್ರಧಾನಿ. ಕಾಜಿ. ಕಾಜಿ ನ್ಯಾಯಾಧೀಶ. ನ್ಯಾಯಾಧೀಶ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಬಹಳ ಸಲ ಕೇಳಿದ್ದಾರೆ. ನಜೀರ್ ಮುಖ್ಯ ಲೆಕ್ಕಿಗ. ಅಮೀರ್ ಉಲ್ ಉಮ್ರಾ ಮಹಾದಂಡನಾಯಕ, ಚೀಫ್ ಆಫ್ ದ ಆರ್ಮಿ. ವಕೀಲ್ ಉಸ್ ಸುಲ್ತಾನತ್ ಪ್ರಧಾನಮಂತ್ರಿ. ವಜೀರ್ ಇ ಅಶ್ರಫ್ ವಿದೇಶಾಂಗ ಮಂತ್ರಿ. ಅಮೀರ್ ಇ ಜುಮ್ಲಾ ಅರ್ಥ ಸಚಿವ. ವಜೀರ್ ಇ ಕುಲ್ ಉಪ ಪ್ರಧಾನಿ. ಖಾಜಿ ನ್ಯಾಯಾಧೀಶ. ನಜೀರ್ ಮುಖ್ಯ ಲೆಕ್ಕಿಗ. ಅಮೀರ್ ಉಲ್ ಉಮ್ರಾ ಮಹಾದಂಡನಾಯಕ. ನೆಕ್ಸ್ಟ್, ಸದರ್ ಇ ಜಹಾನ್ ಅಂದ್ರೆ ನ್ಯಾಯಾಡಳಿತದ ಮಂತ್ರಿ. ದಾನದತ್ತಿ ವ್ಯವಹಾರ. ಸೊ ಇವನ್ ನೋಡ್ಬೇಕು ನೀವು, ಇವನ್ನೆಲ್ಲ ಒಂದೇ ಸಲಿಗೆ ಬರಲ್ಲ, ಒಂದಷ್ಟು ಪ್ರಾಕ್ಟೀಸ್ ಮಾಡಿ
ರಿವೈಸ್ ಮಾಡಿ ಓದಿ, ಇದರಿಂದ ನಿಮ್ಗೆ ಇದು ನೆನಪಲ್ಲಿ ಉಳಿಯುತ್ತೆ. ಕೊತ್ವಾಲ ಅಂದ್ರೆ ನಗರ ರಕ್ಷಕ, ಪೊಲೀಸ್ ಆಯುಕ್ತ. ಕೊತ್ವಾಲ ಅಂದ್ರೆ ಏನ್ ಹೇಳ್ರಿ? ನಗರ ರಕ್ಷಕ ಅಥವಾ ಪೊಲೀಸ್ ಆಯುಕ್ತ. ನೆಕ್ಸ್ಟ್ ಸೇನಾಡಳಿತ ಅಂದ್ರೇನು? ಕಾಶ್ಕೇಲ್ ಎಂದು ಕರೆಯುವ 4,000 ಅಂಗರಕ್ಷಕ ಪಡೆ ಇತ್ತು. ಸೊ ಅಂಗರಕ್ಷಕ ಪಡೆ, ಸುಲ್ತಾನನ ಅಂಗರಕ್ಷಕ ಪಡೆಯನ್ನ ಏನಂತ ಕರಿತಾ ಇದ್ರು ಅಂತ ಕೇಳಿದ್ರೆ ಕಾಶ್ಕೆಲ್ ಅಂತ ಕರಿತಾ ಇದ್ರು. ಪ್ರಥಮ ಬಾರಿಗೆ ಸುಲ್ತಾನರ ಕಾಲದಲ್ಲಿ ದಕ್ಕನಿಗೆ ಬಂದೂಕು, ಸಿಡಿಮದ್ದು ಬಳಕೆ ಪರಿಚಯ ಆಯ್ತು. ನಾನು ಹೇಳಿದ್ನಲ್ಲ, 1ನೇ ಬುಕ್ಕರಾಯನ ಕಾಲದಲ್ಲಿ ಮೊಹಮ್ಮದ್ ಆದಿಲ್ ಶಾ ದಾಳಿ ಮಾಡಿದಾಗ ಮೊದಲ ಬಾರಿಗೆ ಸಿಡಿಮದ್ದನ್ನ ದಕ್ಷಿಣ ಭಾರತದಲ್ಲಿ ಬಳಸ್ತಾ ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ಕಾಶ್ಕೇಲ್ ಅಂದ್ರೆ ಸುಲ್ತಾನನ ಅಂಗರಕ್ಷಕ ಪಡೆ. ಪ್ರಥಮ ಬಾರಿಗೆ ದಕ್ಕನ್ನಲ್ಲಿ ಸಿಡಿಮದ್ದನ್ನ ಬಳಸ್ತಾರೆ ವಿಜಯನಗರ ಸಾಮ್ರಾಜ್ಯದ ಹೋರಾಟದಲ್ಲಿ. ವೆರಿ ಒಂದೊಂದು ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಸಾಮ್ರಾಜ್ಯವನ್ನ ಪ್ರಾಂತ್ಯ ಅಥವಾ ತರಫ್ಗಳಾಗಿ ವಿಂಗಡಿಸಲಾಗಿತ್ತು. ಇದನ್ನು ನೋಡಿಕೊಳ್ಳಲು ತರಫ್ದಾರರೆಂಬ ಅಧಿಕಾರಿಗಳಿದ್ದರು. ನಾನಾಗ್ಲೇ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ಬೇಕಾದ್ರೆ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ ಬಗ್ಗೆ ಹೇಳ್ಬೇಕಾದ್ರೆ ಹೇಳಿದೆ 4 ಪ್ರಾಂತ್ಯಗಳಿದ್ದು. ಅದೇ ಮಹಮ್ಮದ್ ಗವಾನನ ಆಳ್ವಿಕೆಯ ಕಾಲಕ್ಕೆ 8 ಪ್ರಾಂತ್ಯಗಳಾಗಿದ್ದು. ಆ ಪ್ರಾಂತ್ಯಗಳನ್ನೇ ನಾವು ತರಫ್ಗಳು ಅಂತ ಕರಿತಾ ಇದ್ದು. ಉತ್ತಮ ಸೇವೆ ಸಲ್ಲಿಸಿದ ತರಫ್ದಾರರಿಗೆ ಕುತುಬ್ ಉಲ್ ಮುಲ್ಕ್ ಟೈಟ್ಲು ಮತ್ತು ಖ್ವಾಜಾ ಇ ಜಹಾನ್ ಅಂತಕ್ಕಂಥ ಬಿರುದುಗಳನ್ನ ಕೊಡ್ತಾ ಇದ್ರು. ಉತ್ತಮವಾದಂತ ಆಡಳಿತ ಮಾಡಿದಂತ ತರಫ್ದಾರರಿಗೆ ಕುತಬ್ ಉಲ್ ಮುಲ್ಕ್ ಮತ್ತು ಖ್ವಾಜಾ ಇ ಜಹಾನ್ ಎಂಬ ಬಿರುದುಗಳನ್ನ ನೀಡಿ ಗೌರವಿಸ್ತಾ ಇದ್ರು. ಸೊ ನೆಕ್ಸ್ಟ್, ತರಫ್ಗಳನ್ನ ಸರ್ಕಾರಗಳಾಗಿ ಅಂದ್ರೆ ಜಿಲ್ಲೆಗಳು, ಸರ್ಕಾರಗಳನ್ನ ಪರಗಣಗಳಾಗಿ ಅಂದ್ರೆ ತಾಲೂಕುಗಳು, ಪರಗಣಗಳನ್ನ ಗ್ರಾಮಗಳಾಗಿ ವಿಭಾಗಿಸ್ತಾ ಇದ್ರು. ಒಂದು ಕೇಂದ್ರಾಡಳಿತದ ಅಂಡರ್ ಕಂಟ್ರೋಲ್ ಅಲ್ಲಿ ತರಫ್ ಅಂಡರ್ ಕಂಟ್ರೋಲ್ ಅಲ್ಲಿ ಸರ್ಕಾರದ ಕೆಳಗಡೆ ಪರಗಣದ ಕೆಳಗಡೆ ಗ್ರಾಮ. ಇಷ್ಟೇ. ಇದನ್ನೇ ಕ್ರಮಾನುಗತಿಯಲ್ಲಿ ಬರೆಯಿರಿ. ಅಥವಾ ಆಡಳಿತದ ಉನ್ನತ ಘಟಕ ಯಾವುದು, ಆಡಳಿತದ ಕೆಳಘಟಕ ಯಾವುದು, ಅಥವಾ ಬಹುಮನಿ ಸಾಮ್ರಾಜ್ಯರ ಕಾಲದಲ್ಲಿ ಯಾವ ರೀತಿ ಆಡಳಿತ ಘಟಕಗಳನ್ನು ವಿಭಾಗಿಸಲಾಗಿತ್ತು? ಸುಲ್ತಾನ, ತರಫು, ಸರ್ಕಾರ, ಪರಗಣ, ಗ್ರಾಮ. ಇದು ನೆನಪಲ್ಲಿರ್ಬೇಕು ಸ್ನೇಹಿತರೆ. ನೆಕ್ಸ್ಟ್, ಭೂ ಕಂದಾಯ 6ನೇ ಒಂದು ಭಾಗ ಇತ್ತು. ನೀರಾವರಿ ಭೂಮಿಗೆ 3ನೇ ಒಂದು ಭಾಗ ವಿಧಿಸ್ತಾ ಇದ್ರು. ಭೂಮಾಪನಕ್ಕೆ ತೇನಾಬ್, ನೆನ್ಪಿಟ್ಕೊಳ್ರಿ ವರ್ಡನ್ನ, ತೇನಾಬ್ ಎಂಬ ಕಬ್ಬಿಣದ ಸರಪಳಿಯನ್ನ ಬಳಸ್ತಾ ಇದ್ರು. ಲ್ಯಾಂಡ್ ಸರ್ವೆ ಮಾಡ್ಲಿಕ್ಕೆ, ಭೂಮಿಯನ್ನ ಅಳತೆ ಮಾಡ್ಲಿಕ್ಕೆ ತೇನಾಬ್ ಎಂಬ ಕಬ್ಬಿಣದ ಸರಪಳಿಯನ್ನ ಬಳಸ್ತಾ ಇದ್ರು. ಸರ್ಕಾರಗಳಲ್ಲಿ ಸುಬೇದಾರ್ ಕಂದಾಯವನ್ನ ಸಂಗ್ರಹಿಸ್ತಾ ಇದ್ದ. ಅರ್ಥ ಆಯ್ತಾ? ಅವನ ಕೈ ಕೆಳಗೆ ದೇಶ್ಮುಖ್ ದೇಸಾಯಿಗಳಿದ್ದರು. ಅಂದ್ರೆ ಕಂದಾಯವನ್ನ ವಸೂಲಿ ಮಾಡುವ ಅಧಿಕಾರಿಗಳನ್ನ ಏನಂತ ಕರಿತೀವಿ ಅಂದ್ರೆ ಸುಬೇದಾರ್, ಅವನಂಡರಲ್ಲಿ ದೇಶ್ಮುಖ್, ಅವರಂಡರಲ್ಲಿ ದೇಸಾಯ್ ಅಂತಕ್ಕಂಥ ಅಧಿಕಾರಿಗಳು ಕಂದಾಯವನ್ನ ಬಹುಮನಿ ಕಾಲದಲ್ಲಿ ವಸೂಲಿ ಮಾಡ್ತಿರ್ತಕ್ಕಂಥ ಅಧಿಕಾರಿಗಳಾಗಿದ್ರು. ನೆಕ್ಸ್ಟ್ ಇಲ್ಲಿ ನೋಡಿ, ಕೈಗಾರಿಕೆಗಳಲ್ಲಿದ್ದು ಈ ಕಾಲದಲ್ಲಿ ರಾವುರ್ಕಂಡ, ದರೂರು, ರಾಯಚೂರು ಮೊದಲಾದ 15 ಕಡೆ ವಜ್ರದ ಗಣಿಗಳಿದ್ದು. ರಾವುರ್ಕೊಂಡ, ದರೂರು, ರಾಯಚೂರಿನಲ್ಲಿ. ನೆಕ್ಸ್ಟ್, ನೀಲಮಣಿ, ಪದ್ಮರಾಗ, ಪಚ್ಚೆ, ಕೆಂಪೋರಳು ವಜ್ರಗಳು ಕೂಡ ಇವ್ರ ಕಾಲದಲ್ಲಿ ಸಿಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ರಾಯಚೂರು ಜಿಲ್ಲೆಯ ಅಟ್ಟಿಯಲ್ಲಿ ಚಿನ್ನದ ಗಣಿ ಇತ್ತು. ವಿಜಯಪುರದಲ್ಲಿ ಕಾಗದದ ಕೈಗಾರಿಕೆ ಇತ್ತು. ಇವೆಲ್ಲ ಇನ್ ಮುಂದೆ KEA KPSCಯ ಸ್ಟ್ಯಾಂಡರ್ಡ್ ಎಕ್ಸಾಮ್ಗಳಲ್ಲಿ ನಿರೀಕ್ಷಿಸಬಹುದಾದಂತ ಪ್ರಶ್ನೆಗಳು. ಯಾಕಂದ್ರೆ ವಜ್ರದ ಗಣಿಗಳಿದ್ದು ಅಂತ ಹೇಳ್ತೀವಿ. ಎಲ್ಲಿ ಅಂದ್ರೆ ರಾವುಕೊಂಡ, ದರೂರು, ರಾಯಚೂರು. ಇಲ್ಲಿ ನೀಲಮಣಿ, ಪದ್ಮರಾಗ, ಪಚ್ಚೆ, ಕೆಂಪು ಹರಳು ಅಂತಕ್ಕಂಥ ವಜ್ರಗಳು ಸಿಗ್ತಾ ಇತ್ತು. ರಾಯಚೂರಲ್ಲಿ ಚಿನ್ನ ಸಿಕ್ಕಿದ್ರೆ ವಿಜಯಪುರದಲ್ಲಿ ಕಾಗದದ ಕೈಗಾರಿಕೆ ಇತ್ತು ಅಂತ ಹೇಳ್ತಾರೆ. ಬಹುಮನಿ ಸುಲ್ತಾನರ ಅತಿ ಮುಖ್ಯ ರಫ್ತು ಮೆಣಸು. ಬಹುಮನಿ ಸುಲ್ತಾನರ ಅತಿ ಮುಖ್ಯ ಎಕ್ಸ್ಪೋರ್ಟ್ ಏನ್ ಹೇಳ್ರಿ? ಮೆಣಸು. ಬೆಳಗಾವಿ ಜಿಲ್ಲೆಯಲ್ಲಿ ಮೆಣಸು ಮತ್ತು ಏಲಕ್ಕಿಗಳ 2 ಮಳಿಗೆಗಳಿದ್ದು ಅಂತ ಮೂಲಗಳ ಆಧಾರದಿಂದ ತಿಳಿದು ಬರುತ್ತೆ. ನೋಡಿ, ಇಲ್ಲಿ ಇವರ ಕಾಲದ ಪ್ರಸಿದ್ಧ ವ್ಯಾಪಾರ ಕೇಂದ್ರ ಯಾವುದು ಅಂದ್ರೆ ಅಂಕೋಲಾ. ಕರ್ನಾಟಕದಲ್ಲಿ ಸುಪ್ರಸಿದ್ಧಿ ಪಡೆದಿತ್ತು ಇವ್ರ ಕಾಲದಲ್ಲಿ. ವ್ಯಾಪಾರ ಕೇಂದ್ರ ಯಾವುದು ಅಂತ ಅಂಕೋಲಾ. ಬಹಳಷ್ಟು ಹುಡುಗರು ಏನ್ ಮಾಡ್ತೀರಿ, ರಾಜರ ಇತಿಹಾಸವನ್ನ ನೋಡ್ಕೊಂಡ್ಬಿಡ್ತೀರಿ. ಈ ತರ ಚಿಕ್ಕ ವಿಚಾರಗಳ ಕಡೆ ಗಮನ ಕೊಟ್ಟಿರಲ್ಲ. ಸೊ ಈ ತರದ ಮೇಲೆ ಇತ್ತೀಚೆಗೆ ಹೆಚ್ಚು ಪ್ರಶ್ನೆಗಳಾಗ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅದಕ್ಕೆ ನಾನು ಕಲರ್ ನಮ್ಮ ಹುಡುಗ ಟೈಪ್ ಮಾಡ್ಕೊಟ್ಟಿದ್ದೇನೆ, ಹುಡುಗರಿಗೆ ಅಟ್ರಾಕ್ಟಿವ್ ಆಗಿ ಅರ್ಥ ಆಗಲಿ, ತುಂಬಾ ಇಂಪಾರ್ಟೆಂಟ್ ಯಾವುದು, ಮೀಡಿಯಂ ಇಂಪಾರ್ಟೆಂಟ್ ಯಾವುದು ಅಂತ. ಸೊ ನಮ್ಮ ಪ್ರಯತ್ನವನ್ನ ನೀವು ಗುರುತಿಸ್ತೀರಾ ಅಂತ ನಾನು ಭಾವಿಸಿದ್ದೀನಿ. ನೆಕ್ಸ್ಟ್,
ಮಕ್ತಬ ಮದರಸಗಳು ಅಂದ್ರೆ ಇವರು ಶಿಕ್ಷಣ ಕೇಂದ್ರಗಳನ್ನ ಮಕ್ತಬ ಅಥವಾ ಮದರಸ ಅಂತ ಕರಿತಾ ಇದ್ದು. ಮುಸ್ಲಿಂ ಕಲಿಕಾ ಕೇಂದ್ರಗಳು ಯಾವುದು? ಮಕ್ತಬ ಅಥವಾ ಮದರಸ. ಪ್ರಸಿದ್ಧ ಪ್ರತಿಯೊಂದು ಮಸೀದಿಯಲ್ಲಿ ಕೂಡ ಏನಾಗ್ತಾ ಇತ್ತು, ಒಬ್ಬ ಮುಲ್ಲಾ ಅಂದ್ರೆ ಮುಸ್ಲಿಂ ಧರ್ಮಗುರು ಇರ್ತಿದ್ದ. ಅವ ಕುರಾನ್ ಅನ್ನ ಬೋಧಿಸ್ತಾ ಇದ್ದ. ಕುರಾನ್ ಅನ್ನ ಬೋಧಿಸ್ತಾ ಇದ್ದ. ಫಿರೋಜ್ ಶಾನ ದೌಲತಾಬಾದಿನಲ್ಲಿ ಒಂದು ವಿದ್ಯಾಲಯವನ್ನೇ ಕಟ್ಟಿಸ್ತಾ ಅಂತ ಹೇಳ್ತಾರೆ. ಫಿರೋಜ್ ಶಾ, ತಾಜುದ್ದೀನ್ ಫಿರೋಜ್ ಶಾ, ಎಲ್ಲಿ? ದೌಲತಾಬಾದಿನಲ್ಲಿ. ಇನ್ನ ಹಸನ್ ಗಂಗು ಆಸ್ಥಾನದಲ್ಲಿ ಅಂದ್ರೆ ಬಹುಮನಿ ಸ್ಥಾಪಕ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾನ್ ಆಸ್ಥಾನದಲ್ಲಿ ನೋಡಿಲಿ, ಸದೃಶ್ ಶರೀಫ್ ಅಂತಕ್ಕಂಥ ಗಣಿತಶಾಸ್ತ್ರಜ್ಞನಿದ್ದ. ಮೀರ್ ಮೊಹಮ್ಮದ್ ಬಕ್ಷಿ ಎಂಬ ಖಗೋಳ ತಜ್ಞನಿದ್ದ. ಹಕೀಂ ಆಲಿ ಮತ್ತು ಹಕೀಂ ನಸಿರುದ್ದೀನ್ ಎಂಬ ಅರಬ್ಬಿ ವೈದ್ಯಶಾಸ್ತ್ರಜ್ಞರಿದ್ದರು. ಅಣ್ಣ, ತಾವುಗಳೆಲ್ಲರೂ ಕೂಡ ಗಮನ ಇಟ್ಟು ಈ ಪಾರ್ಟ್ ಅನ್ನ ನೋಡ್ಬೇಕು, ವಿಡಿಯೋವನ್ನ. ಯಾಕಂದ್ರೆ ಮೊದಲನೇ ಪಾರ್ಟ್ ಎಲ್ಲರೂ ಓದ್ಬಿಡ್ತೀರಾ ಬುಕ್ ತೆಗೆದ ತಕ್ಷಣ. ಇದು ಕೂಡ ನಮ್ ಬುಕ್ ಅಲ್ಲಿ ಇದೆ, ಇಲ್ಲ ಅಂತಲ್ಲ. ಈ ಪ್ರಶ್ನೆಗಳು ಬಂದಾಗ ಉತ್ತರ ಬರೆಯಕ್ಕೆ ಹಿಂದೂ ಮುಂದೆ ನೋಡ್ತೀರಾ, ಯಾಕಂದ್ರೆ ಅಷ್ಟು ಕಾನ್ಸಂಟ್ರೇಟ್ ಮಾಡಿ ನೋಡಿರಲ್ಲ. ಹಸನ್ ಗಂಗೂನ ಆಸ್ಥಾನದಲ್ಲಿ ಇದ್ದಂತ ಮ್ಯಾಥಮೆಟಿಷಿಯನ್ ಯಾರು ಅಂತ ಕೇಳ್ತಾರೆ, ತಡ್ಕಡ್ಕೊಂಡು ಈಚೆಗೆ ಬರ್ತೀರಾ, ಸದೃಶ್ ಶರೀಫ್ ಅಂತ. ಆಸ್ಟ್ರಾಲಜರ್ ಯಾರು ಅಂತ ಕೇಳ್ತಾರೆ, ಮೀರ್ ಮೊಹಮ್ಮದ್ ಬಕ್ಷಿ ಅಂತ. ಅರಬ್ಬಿ ವೈದ್ಯಶಾಸ್ತ್ರ ಯಾರು ಅಂತ ಕೇಳ್ತಾರೆ, ಹಕೀಂ ಆಲಿ ಮತ್ತು ಹಕೀಂ ನಸಿರುದ್ದೀನ್ ಅಂತ. ಚೆನ್ನಾಗಿ ನೆನ್ಪಿಟ್ಕೊಳ್ರಿ, ವೆರಿ 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 ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನೆಕ್ಸ್ಟ್, ಇವರ ಆಡಳಿತ ಭಾಷೆ ಯಾವುದು? ಆಸ್ ಯೂಶುವಲಿ ಪರ್ಷಿಯನ್. ಇವರ ಆಡಳಿತ ಭಾಷೆ ಪರ್ಷಿಯನ್. ಇನ್ನ ಸೂಫಿ ಕ್ವಾಜಾ ಬಂದೇ ನವಾಜ್ ಇವರ ಆಸ್ಥಾನದಲ್ಲಿ ಇದ್ರು ಅಂತ ಹೇಳಿದೆ. ಈತ ಶಿಖರ್ನಾಮ ಅಂತಕ್ಕಂಥ ಒಂದು ಕೃತಿಯನ್ನ ರಚಿಸ್ತಾರೆ. ಸೂಫಿ ಕ್ವಾಜಾ ಬಂದೇ ನವಾಜ್ ರಚಿಸಿದ ಕೃತಿ ಯಾವುದು? ಶಿಖರ್ನಾಮ. ಈತ ದಖನ್ ಉರ್ದು ಭಾಷೆಯಲ್ಲಿ ಸಾಹಿತ್ಯ ರಚಿಸಿದ ಮೊದಲಿಗ ಅಂತ ಹೇಳ್ತಾರೆ ಕ್ವಾಜಾ ಬಂದೇ ನವಾಜನನ್ನ. ಬಹಳ ಇಂಪಾರ್ಟೆಂಟ್ ಈ ಪಾರ್ಟ್. ನೆಗ್ಲೆಕ್ಟೇ ಮಾಡಬಾರ್ದು, ನೋಡೋರು ಸ್ಕಿಪ್ ಮಾಡಬಾರ್ದು, ನೆಗ್ಲೆಕ್ಟ್ ಮಾಡಬಾರ್ದು. ಖಂಡಿತ ಇಂಥ ಪಾರ್ಟ್ ಅಲ್ಲಿ ಹೆಚ್ಚು ಪ್ರಶ್ನೆಗಳು ಬರ್ತಕ್ಕಂಥದ್ದು. ಸೊ ನೀವೆಲ್ಲರೂ ನನಗೆ ಅಪಾರವಾದಂತ ಪ್ರೋತ್ಸಾಹ ಕೊಟ್ಟು ನನ್ನ ಮೇಲೆ ಆ ಕಮೆಂಟ್ಗಳನ್ನ, ನೀವು ಮಾಡಿರೋ ಕಮೆಂಟ್ಗಳನ್ನ ನೋಡ್ತಾ ಇದ್ರೆ ನನ್ನ ಜವಾಬ್ದಾರಿ ಹೆಚ್ಚಾಗ್ತಾ ಇದೆ. ನನ್ನನ್ನ ಪ್ರೀತಿಸೋ ಬಹಳಷ್ಟು ವರ್ಗ ಇವತ್ತು ಬುಕ್ ನೋಡಿ ನನ್ನನ್ನು ಪ್ರೀತಿಸ್ತೀರಾ ಅಂತ ನಂಗೆ ಗೊತ್ತಿತ್ತು. ಇವತ್ತು ನನ್ನ ಪಾಠ ಕೇಳಿ ಕೂಡ ನನ್ನನ್ನು ಪ್ರೋತ್ಸಾಹಿಸ್ತಾ ಇದ್ದೀರಾ. ಆ ಋಣ ನನ್ನ ಮೇಲಿದೆ. ನಾನು ನಿಜವಾಗ್ಲೂ ಕೂಡ ಬಡ ವಿದ್ಯಾರ್ಥಿಗಳಿಗೆ ಮತ್ತು ನನ್ನನ್ನ ನಿರೀಕ್ಷಿಸುವ ಯಾವುದೇ ವಿದ್ಯಾರ್ಥಿಗಳಿಗೆ, ಅದು ಬಡವ ಇರಲಿ ಶ್ರೀಮಂತ ಇರಲಿ, ಖಂಡಿತವಾಗಿ ನನ್ನ ಸೇವೆ ಸದಾಕಾಲ ಲಭ್ಯವಿರುತ್ತೆ. ಯಾಕೆ ಸರ್ ಅಂತ ನೀವು ಕೇಳಿದ್ರೆ, ಇವತ್ತು ನಾವು 3 ಹೊತ್ತು ಅನ್ನ ನೆಮ್ಮದಿಯಾಗಿ ತಿಂತೀವಿ ಅಂದ್ರೆ ಅದಕ್ಕೆ ನೀವೇ ಕಾರಣ. ನಾನು ಯಾವಾಗ್ಲೂ ಹೇಳ್ತೀನಿ, ದೇವರನ್ನ ನಂಬ್ತೀನಿ. ಯಾವ ರೂಪದಲ್ಲಿ ನಂಬ್ತೀನಿ ಅಂದ್ರೆ, ನನ್ನ ಇತಿಹಾಸದ ಪುಸ್ತಕಗಳೇ ನನ್ನ ದೇವರು ಮತ್ತು ನನ್ನನ್ನ ಬೆಳೆಸಿದಂತ ನನ್ನ ವಿದ್ಯಾರ್ಥಿಗಳೇ ನನ್ನ ಭಾಗದ ದೇವರು. ಏನೋ ಮೆಚ್ಚುಗೆಗೋಸ್ಕರ ಮಾತಾಡ್ತಾ ಇಲ್ಲ. ಹಾಗಾಗಿ ನಿಜವಾಗ್ಲೂ ಹೃದಯಪೂರ್ವಕವಾದಂತ ಸೇವೆಯನ್ನ ನಾನು ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀನಿ. ನೀವು ಚೆನ್ನಾಗಿ ಓದ್ಬೇಕು. ಸೂಫಿ ಕ್ವಾಜಾ ಬಂದೇ ನವಾಜ್ ಶಿಖರ್ನಾಮ ಅಂದ್ರೆ ಕೃತಿ ಬರೀತೇನೆ. ದಖನ್ ಉರ್ದು ಭಾಷೆಯಲ್ಲಿ ಸಾಹಿತ್ಯ ರಚಿಸಿದ ಮೊದಲಿಗ ಅಂತೀವಿ. ಶಾಮಿ ರಂಜಿ, ಬುಷ್ನಾಮ, ಕುಶ್ನಗಜ್ ಎಂಬ 2 ಕೃತಿಗಳನ್ನ ಈತ ದೀರ್ಘವಾದಂತ ಕವನಗಳನ್ನ ಬರೀತಾನೆ. ಶಾಮಿ ರಂಜಿ, ಬುಷ್ನಾಮ, ಕುಶ್ನಗಜ್. ಇಸಾಮಿ ಈಗ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಫುತೂಹ್ ಉಸ್ಸು ಸಲಾತಿನ್, ಹಸನ್ ಗಂಗು ಬಹುಮನ್ ಶಾನ್ ಆಳ್ವಿಕೆಯ ಕಾಲದಲ್ಲಿ ರಚಿಸ್ತಾನೆ. ಇದು ಪರ್ಷಿಯನ್ ಭಾಷೆಯಲ್ಲಿ ಇರತಕ್ಕಂಥ ಒಂದು ಹಿಸ್ಟಾರಿಕಲ್ ಬುಕ್ ಅಂತಾನೆ ಹೇಳ್ಬಹುದು. ನೆಕ್ಸ್ಟ್ ಅಬ್ದುಲ್ಲಾ, ಇಬ್ರಾಹಿಂ ನಾಮ, ಮುಲ್ಲಾ ನಸ್ರತಿ, ಆಲಿ ನಾಮ. ಈ ಕೃತಿಯು 2ನೇ ಆದೇಶ ಮತ್ತು ಔರಂಗಜೇಬರ ಯುದ್ಧದ ಕುರಿತು ತಿಳಿಸುತ್ತದೆ. ಕೇಳ್ಬೋದು, 2ನೇ ಆದೇಶ ಮತ್ತು ಔರಂಗಜೇಬನ ಯುದ್ಧದ ಕುರಿತು ತಿಳಿಸುವ ಕೃತಿ ಯಾವುದು ಅಂತ. ಮುಲ್ಲಾ ನಸ್ರತಿ ಬರೆದಿರ್ತಕ್ಕಂಥ ಕೃತಿ ಆಲಿ ನಾಮ ಅಂತಕ್ಕಂಥ ಕೃತಿ. ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಫಿರೋಜಾ ಬಿದರಿಯ ಫೀರತ್ನಾಮ, ತಬತಬನ ಬುರ್ಹಾನ್ ಇ ಮಾಸಿರ್, ತಬತಬನು ರಚಿಸಿದ ಬುರ್ಹಾನ್ ಇ ಮಾಸಿರ್. ಈ ಕೃತಿಗಳನ್ನ ಮತ್ತೊಮ್ಮೆ ಮಗದೊಮ್ಮೆ ಪುಸ್ತಕದಲ್ಲಿ ರಿವಿಷನ್ ಮಾಡಿ. ಹಾಗಾದ್ರೆ ಬಹುಮನೆಯ ಕಲೆ ವಾಸ್ತುಶಿಲ್ಪ, ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಇವರು ತುಘಲಕ್ ಶೈಲಿಯಲ್ಲಿ ಕಟ್ಟಡ ಕಟ್ಟಿದ್ರು. ನೋಡಿ ಯಾವ ಶೈಲಿ ನೀವು ಫಾಲೋ ಮಾಡ್ತಾರೆ? ತುಘಲಕ್ ಶೈಲಿ. ಇದನ್ನೇ ನಾವು ಡೆಕನ್ ಶೈಲಿ ಅಂತ ಕರಿತೀವಿ. ಅಂದ್ರೆ ಪೂರ್ಣ ಗೋಳಾಕಾರದ ಗುಮ್ಮಟಗಳು ಮತ್ತು ಕಮಾನುಗಳನ್ನ ಹೊಂದಿವೆ. ನೀವು ನೋಡಿರ್ಬೋದು ಈ ರೀತಿಯಾದಂತ ವಾಸ್ತುಶಿಲ್ಪ. ಗೋಳಾಕಾರದ ಗುಮ್ಮಟಗಳು ಮತ್ತು ಕಮಾನುಗಳನ್ನ ಹೊಂದಿರತಕ್ಕಂಥದ್ದು ನೋಡ್ತೀವಿ. ಮಿನಾರ್ಗಳು ಅಥವಾ ಸ್ತಂಭ ಗೋಪುರಗಳನ್ನ ಕಾಣ್ತೀವಿ. ಗೋಡೆಗಳ ಮೇಲೆ ಕ್ಯಾಲಿಗ್ರಫಿ, ಅಲಂಕಾರಿಕ ಅಕ್ಷರಗಳನ್ನ ಬರಿತಾ ಇದ್ರು ಗೋಡೆ ಮೇಲೆ. ತುಘಲಕ್ ಅಥವಾ ಪಾರ್ಸಿ ಶೈಲಿಯನ್ನು ಅನುಕರಿಸುವುದು ಎದ್ದು ಕಂಡು ಬರುತ್ತೆ ಇವ್ರ ಕಾಲದಲ್ಲಿ. ನೆಕ್ಸ್ಟ್, ಹಾಗಾದ್ರೆ ಗುಲ್ಬರ್ಗಾದಲ್ಲಿ ಇವರ ಕಾಲದ ಸ್ಮಾರಕಗಳು ಯಾವುವು? ಕಲಬುರ್ಗಿಲಿ, ಇವತ್ತಿನ ಕಲಬುರ್ಗಿಲಿ ಇವರು ನಿರ್ಮಿಸಿದ ಸ್ಮಾರಕಗಳು ಯಾವುವು ಅಂತ ನೋಡಿದ್ರೆ, 1ನೇ ಅಲ್ಲಾವುದ್ದೀನ್ ನಿರ್ಮಿಸ್ತಾನೆ. ಏನನ್ನ? ಗುಲ್ಬರ್ಗಾದ ಕೋಟೆಯನ್ನ. ಕೋಟೆಯ ಪೂರ್ವಕ್ಕೆ ಗುಲ್ಬರ್ಗಾ ನಗರ ಇತ್ತು. ಇವೆಲ್ಲ ಡೆಪ್ತ್ ಆಗಿ ತಿಳ್ಕೊಂಡ್ರಿ. ಗುಲ್ಬರ್ಗಾ ಕೋಟೆಯನ್ನ ನಿರ್ಮಿಸಿದ್ದು ಸೊ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು 1ನೇ ಅಲ್ಲಾವುದ್ದೀನ್
ಅಹಮದ್ ಶಾ. ಹಾಗಾದ್ರೆ ಕಲಬುರಗಿ ನಗರ ಕೋಟೆ ಯಾವ ದಿಕ್ಕಿಗಿತ್ತು? ಪೂರ್ವಕ್ಕೆ ಇತ್ತು. ಕೇಳ್ತಾರೆ ಕಲಬುರಗಿಗೆ ಕೋಟೆ ನಿರ್ಮಾಣ ಮಾಡಿದವನು ಯಾರು ಅಂತ. ಇನ್ನ ವೆರಿ ಇಂಪಾರ್ಟೆಂಟ್, ಜಾಮಿಯಾ ಮಸೀದಿ. ಈಗಾಗಲೇ ಹೇಳಿದೆ, ಇದನ್ನ 1367ರಲ್ಲಿ ಮಹಮ್ಮದ್ ಶಾನ್ ಆಳ್ವಿಕೆಯ ಕಾಲದಲ್ಲಿ ರಫಿ ಎಂಬ ಶಿಲ್ಪಿ ನಿರ್ಮಾಣ ಮಾಡ್ತಾನೆ. ರಫಿ, ನಾನು ಹೇಳಿದೆಲ್ಲ ಇಸ್ವಿ ಬಗ್ಗೆ ಕೇಳಿದ್ರು ಅಂತ. ಮಹಮ್ಮದ್ ಶಾ ಹೇಳ್ಬೇಕಾದ್ರೆ 216 ಅಡಿ ಉದ್ದ, 176 ಅಡಿ ಅಗಲ ಮತ್ತು ಇದರ 4 ಮೂಲೆಗಳಲ್ಲಿ ಗುಮ್ಮಟಗಳಿವೆ. 4 ಮೂಲೆಗಳಲ್ಲೂ ಕೂಡ ಗುಮ್ಮಟ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ನೋಡ್ತೀವಿ. 216 ಅಡಿ ಲೆಂತ್ ಇದೆ, 176 ಅಡಿ ಅಗಲ ಇದೆ. ಇದು ಸ್ಪೇನಿನ ಕಾರ್ಡೋವಾ ಮಾದರಿಯಲ್ಲಿರುವ ಮಸೀದಿಯನ್ನ ಹೋಲುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಶಾ ಬಜಾರ್ ಮಸೀದಿ, 1ನೇ ಮೊಹಮ್ಮದ್ ಶಾನು 1375ರಲ್ಲಿ ನಿರ್ಮಿಸ್ತಾನೆ. ಇಲ್ಲಿ 160 ಅಡಿ ಉದ್ದದ ಪ್ರಾರ್ಥನಾ ಪ್ರೇಯರ್ ಹಾಲ್ ಇದೆ. ಯಾವುದು? ಶಾ ಬಜಾರ್ ಎಂಬುದು ಒಂದು ಪ್ರೇಯರ್ ಹಾಲ್. ಮಸೀದಿ ಅಂದ್ರೆ ಮುಸ್ಲಿಮರ ಪ್ರಾರ್ಥನಾ ಮಂದಿರ, ನಿಮಗೆ ಗೊತ್ತಿರಬಹುದು. 160 ಅಡಿ ಉದ್ದ ಇದೆ. 1ನೇ ಮೊಹಮ್ಮದ್ ಶಾ ಇದನ್ನು ನಿರ್ಮಾಣ ಮಾಡ್ದ ಅಂತ ಹೇಳ್ತಾರೆ. ಇದಾದ್ಮೇಲೆ ಫಿರೋಜ್ ಶಾನ ಗೋರಿ. ಒಂದೊಂದು ಟೆಂಪಲ್ ನಿಮ್ಗೆ ಅರ್ಥ ಆಗ್ತಾವಪ್ಪ? ಐ ಮೀನ್ ಒಂದೊಂದು ಮುಸ್ಲಿಂ ವಾಸ್ತುಶಿಲ್ಪಗಳು ನಿಮ್ಗೆ ಅರ್ಥ ಆಯ್ತಾವ? ಕಲಬುರ್ಗಿ ಕೋಟೆ, ಇನ್ ಫ್ರಂಟ್ ಆಫ್ ದಿ ಕಲಬುರ್ಗಿ ಪೋರ್ಟ್. ಫಿರೋಜ್ ಶಾ ತನ್ನ ಗೋರಿಯನ್ನ ತುಘಲಕ್ ಶೈಲಿಯಲ್ಲಿ ತಾನೇ ಕಟ್ಟಿಸ್ಕೊಳ್ತಾನೆ. ಹಾಗಾದ್ರೆ ಯಾವ ಶೈಲಿ ಸರ್ ಅಂದ್ರೆ, ದಿಸ್ ಇಸ್ ಪ್ಯೂರ್ಲಿ ಪರ್ಷಿಯನ್ ಸ್ಟೈಲ್. ಪರ್ಷಿಯನ್ ಶೈಲಿಯಲ್ಲಿ ಇರ್ತಕ್ಕಂಥದ್ದನ್ನ ನೋಡ್ತೀವಿ. 1480ರಲ್ಲಿ ನಿರ್ಮಾಣ ಮಾಡ್ತಾನೆ ಕಲಬುರ್ಗಿ ಕೋಟೆಯ ಆವರಣದಲ್ಲಿ. ಬಂದೇ ನವಾಜ್ ದರ್ಗಾ, ಮುಸ್ಲಿಂ ಸಂತರ ಸಮಾಧಿಗಳಿಗೆ ನಾವು ದರ್ಗಾ ಅಂತ ಕರಿತೀವಿ. ಮುಸ್ಲಿಂ ಸಂತರ ಸಮಾಧಿಗಳಿಗೆ ದರ್ಗಾ ಅಂತ ಕರಿತೀವಿ. ಗುಲ್ಬರ್ಗಾದಲ್ಲಿ ಖ್ವಾಜಾ ಬಂದೇ ನವಾಜ್ ದರ್ಗಾ ಇದೆ. ಬಹಳ ಎಕ್ಸಾಂಪಲ್ ಕೇಳಿದರೆ, ಖ್ವಾಜೆ ಬಂದೇ ನವಾಜ್ ದರ್ಗಾ ಎಲ್ಲಿ ದೊರೆಯುತ್ತೆ ಅಂತ. ಕಲಬುರ್ಗಿಯಲ್ಲಿ ಕಂಡು ಬರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ 1427ರಲ್ಲಿ. ಹಾಗಾದ್ರೆ ಇವ್ರದ್ದು ಬೀದರ್ ಕೂಡ ರಾಜಧಾನಿ ಆಗಿತ್ತು. ಬೀದರ್ನಲ್ಲಿ ಇವ್ರು ಏನೇನು ನಿರ್ಮಾಣ ಮಾಡಿದ್ದಾರೆ ಅಂದ್ರೆ, ಒಂದು ಬೀದರ್ಗೆ ಕೋಟೆ. ಜನಾನ ಮಹಲ್ ಎಲ್ಲಿದೆ ಅಂತ ಕೇಳಿದರೆ PC ಎಕ್ಸಾಮ್ ಅಲ್ಲಿ, ಬೀದರ್ನಲ್ಲಿ ರಂಗೀನ್ ಮಹಲ್, ತಮ ಮಹಲ್, ಗಗನ್ ಮಹಲ್, ದಿವಾನಿ ಕಾಮ್ ಅಂದ್ರೆ ರಾಜಭವನ, ಜಾಮಿಯಾ ಮಸೀದಿ, ಸೋಲಕಂಬ ಮಸೀದಿ, ಕಲಿ ಮಸೀದಿ, ಮದ್ರಸಾ ಕಾಲೇಜ್, ಇವು ಬೀದರ್ನಲ್ಲಿರ್ತಕ್ಕಂಥ ಪ್ರಮುಖ ಕಟ್ಟಡಗಳು. ಈ ಕೆಳಗಿನ ಯಾವ ಕಟ್ಟಡಗಳು ಬೀದರ್ನಲ್ಲಿ ಕಂಡು ಬಂದಿವೆ? ಕಂಡು ಬಂದಿಲ್ಲ. ಅದರಲ್ಲೂ ವಿಶೇಷವಾಗಿ ಜನಾನ ಮಹಲ್, ರಂಗೀನ್ ಮಹಲ್, ಗಗನ್ ಮಹಲ್, ಸೋಲಕಂಬ ಮಸೀದಿ, ಎಕ್ಸಾಮ್ ಪಾಯಿಂಟ್ ಮದ್ರಸಾ ಕಾಲೇಜು, ಇವಂತೂ ವೆರಿ 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 ಇಂಪಾರ್ಟೆಂಟ್. ಬೀದರ್ನಲ್ಲಿ ಕಂಡು ಬರ್ತಕ್ಕಂಥದ್ದು. ನಿಧಾನಕ್ಕೊಂದ್ಸಲ ನೋಡ್ಕೊಳ್ಳಿ ಸ್ನೇಹಿತರೆ. ಹಾಗಾಗಿ ಫಿರಿಸ್ತಾ ಏನ್ ಹೇಳ್ತಾನೆ, ಬೀದರ್ ಮಹಮ್ಮದೀಯ ಭಾರತದಲ್ಲಿ ಅತ್ಯಂತ ಸುಂದರ ನಗರತ. ಇಷ್ಟೊಂದು ಬ್ಯೂಟಿಫುಲ್ ಕಟ್ಟಡಗಳಿಗೆ ಕಂಡು ಬರ್ಬೇಕಾದ್ರೆ ಯಾಕಪ್ಪ ಇದು ಬ್ಯೂಟಿಫುಲ್ ಸಿಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ? ಫಿರಿಸ್ತಾ ಕಣ್ಣಾಗಿ ನೋಡಿ ವರ್ಣನೆ ಮಾಡ್ತಾನೆ. ಮಹಮ್ಮದೀಯರು ಆಳ್ವಿಕೆ ಮಾಡಿದ ಭಾರತದಲ್ಲಿ ಬೀದರ್ನಂತ ಸುಂದರ ನಗರ ಒಂದು ಬ್ಯೂಟಿಫುಲ್ ಸಿಟಿ ಅಂತ ಹೇಳ್ತಾನೆ. ಅರ್ಥ ಆಯ್ತಪ್ಪ? ಈಗ ಬೀದರ್ ಕೋಟೆ, ಇದು ಕಲಬುರ್ಗಿ ಕೋಟೆಗಿಂತ ದೊಡ್ಡದು. ವಿದೇಶಿ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸೋಲಕಂಬ ಮಸೀದಿಯನ್ನ 1327ರಲ್ಲಿ ನಿರ್ಮಾಣ ಮಾಡ್ತಾರೆ. ಅಂದ್ರೆ 16 ಭಾರೀ ಗಾತ್ರದ ಕಂಬಗಳಿಂದ ಇದು ಇದ್ದಿದ್ರಿಂದ ಇದನ್ನ ಸೋಲಕಂಬ ಮಸೀದಿ ಅಂತಾರೆ. 16 ಕಂಬ ಇದ್ದಿದ್ರಿಂದ. ಇದು ಅರ್ಧ ಗೋಳಾಕೃತಿಯ ಗುಮ್ಮಟಗಳಿದ್ದು ರೋಮಿನ ಕಟ್ಟಡಗಳನ್ನ ಹೋಲುತ್ತದೆ. ರೋಮ್ ಶೈಲಿಯಲ್ಲಿ, ವಿದೇಶಿ ಶೈಲಿಯಲ್ಲಿ ಇದನ್ನ ನಿರ್ಮಾಣ ಮಾಡಿದ್ದಾರೆ. ನೆಕ್ಸ್ಟ್ ದಿವಾನಿ ಖಾನೆ ಅಂದ್ರೆ, ಇದು ಸುಲ್ತಾನನ ಆಡಳಿತ ಕಚೇರಿಯನ್ನ ಏನಂತ ಕರಿತೀವಿ ಅಂದ್ರೆ ದಿವಾನಿ ಖಾನೆ ಅಂತ ಕರಿತೀವಿ. ಇಲ್ಲಿ ಅದನ್ನ ನಿಮ್ಗೆ ಗೊತ್ತು, ಸುಲ್ತಾನನ ಆಡಳಿತ ಕಚೇರಿ ಆಗಿರೋದ್ರಿಂದ ಅದನ್ನ ಬ್ಯೂಟಿಫುಲ್ ಆಗಿ ನಿರ್ಮಾಣ ಮಾಡಿರ್ತಾರೆ. ಇದು ಕುಶಲ ಕೆತ್ತನೆ, ಮರದ ಕಂಬಗಳಿಂದ ಕೂಡಿದ್ದು ಹೂ ಬಳ್ಳಿಗಳಿಂದ ಅಲಂಕರಿಸಲಾಗಿದೆ. ತಖ್ತು ಮಹಲ್, ಇದನ್ನು ಶಿಹಾಬುದ್ದೀನ್, ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್, ಬೀದರ್ನಲ್ಲಿರ್ತಕ್ಕಂಥ ತಖ್ತು ಮಹಲ್, ಇದನ್ನ ಶಿಹಾಬುದ್ದೀನ್ ತನ್ನ ಅರಮನೆಗಾಗಿ ನಿರ್ಮಿಸ್ತಾನೆ. 6 ಹುಲಿಯ ಸುಂದರ ಬಿಲ್ಲೆಗಳ ಕಲಾಕೃತಿಯ ಗೋಡೆಯ ಮೇಲೆ ಇದೆ. 6 ಹುಲಿಯ ಸುಂದರ ಬಿಲ್ಲೆಗಳು ಈ ಕಲಾಕೃತಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನೋಡ್ತೀವಿ. ಇದನ್ನ ಸಿಂಹಾಸನದ ಕೊಠಡಿ ಅಂತ ಕರೀತಾರೆ. ಸಿಂಹಾಸನದ ಕೊಠಡಿ ಅಂತ ಕೂಡ ಕರೀತಾರೆ. ಇದಾದ್ಮೇಲೆ ರಂಗೀನ್ ಮಹಲ್, ಸ್ನೇಹಿತರೆ ನೋಡ್ತಾ ಇದ್ದೀರಲ್ವಾ? ಯಾವ ಮಹಲ್ಲು? ರಂಗೀನ್ ಮಹಲ್. ಇದು ನೃತ್ಯ ಭವನ. ಬಹುಮನಿ ಸುಲ್ತಾನರ ಕಾಲದ ನೃತ್ಯ ಭವನ ಯಾವುದು ಅಂತ ಕೇಳಿದ್ರೆ ರಂಗೀನ್ ಮಹಲ್ ಆಗಿದೆ. ನೃತ್ಯ ಡ್ಯಾನ್ಸ್ ಕೊಠಡಿ, ಬಣ್ಣ ಬಣ್ಣದ ಟೈಲುಗಳಿಂದ ಅಲಂಕರಿಸಲಾಗಿದೆ. ಇಲ್ಲಿ ತುರ್ಕಿಶ್ ಮಹಲ್, ಸಾತ್ ಮಹಲ್ ಇದ್ರ ಜೊತೆ ಇರ್ತಕ್ಕಂಥದ್ದನ್ನ ನೋಡ್ತೀವಿ. ರಂಗೀನ್ ಮಹಲ್ ಜೊತೆ ತುರ್ಕಿಶ್ ಮಹಲ್ ಮತ್ತು ಸಾತ್ ಮಹಲ್ಗಳು ಇರ್ತಕ್ಕಂಥದ್ದು ನೋಡ್ತೀವಿ. ಸ್ನೇಹಿತರೆ, ಇದಿಷ್ಟು ಬಹುಮನಿ ಸುಲ್ತಾನರಿಗೆ ಸಂಬಂಧಪಟ್ಟಂತ ವಿಚಾರ. ಸಾಕಷ್ಟು ಸುದೀರ್ಘವಾಗಿ ನಾವು ಡಿಸ್ಕಸ್ ಮಾಡಿದೀವಿ. ಸೊ ನನ್ನ ಪ್ರತಿ ಕಾರ್ಯಕ್ಕೆ ನೀವು ಪ್ರೋತ್ಸಾಹ ನೀಡ್ತಾ ಇದ್ದೀರಾ, ನಿಮ್ಮ ಧನ್ಯವಾದಗಳು. ಸೊ ಕಂಟಿನ್ಯೂಸ್ ಆಗಿ ವಿಡಿಯೋ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀನಿ. ಸೊ ಇವತ್ತಿಗೆ ಈ ತರಗತಿಗೆ ವಿದಾಯವನ್ನು ಹೇಳ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.